ವೀಕ್ಷಕ ಮಿತ್ರರಿಗೆಲ್ಲರಿಗೂ ನಮಸ್ಕಾರ. ಈಗ ಸರಳವಾಗಿ ಉಪ್ಪಿಟ್ಟು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೇನೆ. ಮೊದಲು ಬಾಣಲಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ, ಬೆಣ್ಣೆ, ತುಪ್ಪ ಯಾವ್ದು ಬೇಕಾದ್ರೆ ಹಾಕ್ಬೋದು. ಆಯಿಲ್ ಕಂಟೆಂಟ್ ಇದ್ರೆ ಮುಗಿಯುತ್ತೆ. ಒಂದು ಹಸಿಮೆಣಸು ಹೆಚ್ಚಿಟ್ಟಿದ್ದೇನೆ, ಅದು ಹಾಕ್ತಾ ಇದ್ದೇನೆ. ಸಿಂಪಲ್ ಆಗಿ ಈರುಳ್ಳಿ, ಟೊಮೆಟೊ, ಶುಂಠಿ, ಹಸಿಮೆಣಸು ಇಷ್ಟೇ ಹಾಕಿ ಉಪ್ಪಿಟ್ಟು ಮಾಡ್ತಾ ಇದ್ದೇನೆ. ನಾಲ್ಕು ಕಡಲೆಬೇಳೆ, ಉದ್ದಿನಬೇಳೆ ಒಂದು, ಸಾಸಿವೆ, ಕರಿಬೇವು, ಒಂದು 3 ಕಪ್ ಅಳತೆಯಲ್ಲಿ ಉಪ್ಪಿಟ್ಟು ಮಾಡ್ತಾ ಇದ್ದೇನೆ. ಇದಕ್ಕೆ ಬನ್ಸಿ ರವೆ ತಗೊಂಡಿದ್ದೇನೆ. ಬನ್ಸಿ ರವೆ ಅಂದರೆ ದೊಡ್ಡ ರವೆ. ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಈಗ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈರುಳ್ಳಿ ಫ್ರೈ ಮಾಡ್ತಿರ್ಬೇಕಾದ್ರೆ ನೀವು ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಈರುಳ್ಳಿ ಗೋಲ್ಡನ್ ಕಲರ್ ಬರುತ್ತೆ. ಈರುಳ್ಳಿ ಫ್ರೈ ಆಯಿತು. ಎತ್ತಿಟ್ಕೊಂಡ ರವೆಯನ್ನು ಹಾಕ್ತಾ ಇದ್ದೇನೆ. ರವೆಯನ್ನು ಸ್ವಲ್ಪ ಹುರ್ಕೊಳ್ಬೇಕು.
ವೀಕ್ಷಕರೇ, ರವೆ ಹುರಿದಾಯಿತು, ಘಮ ಬರ್ತಾ ಇದೆ. ಇದಕ್ಕೆ ಕುದಿಯುವ ಬಿಸಿನೀರನ್ನು ಹಾಕಬೇಕು. ನೀರು ಕುದಿಸಿಟ್ಟಿದ್ದೇನೆ, ನೀರು ಹಾಕ್ತಾ ಇದ್ದೇನೆ. ಬೆಂಕಿಯನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಿಧಾನಕ್ಕೆ ಒಂದು 5 ನಿಮಿಷ ಅದು ಬೇಯಬೇಕು. ನೋಡಿ, ಈಗ ಹೆಚ್ಚಿಟ್ಟಂಥ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಹೆಚ್ಚಿಟ್ಟ ಶುಂಠಿಯನ್ನು ಹಾಕ್ತಾ ಇದ್ದೇನೆ. ಒಂದು 5 ನಿಮಿಷ ಬೇಯಬೇಕು. ವೀಕ್ಷಕರೇ, 5 ನಿಮಿಷ ಆಗಿದೆ. ಹದವಾಗಿ ಬೆಂದಿದೆ. ಸಣ್ಣ ಉರಿಯಲ್ಲಿ 5 ನಿಮಿಷ ಬೇಯಿಸಿದ್ದೇನೆ. ಕರೆಕ್ಟಾಗಿ ಇಟ್ಟು ಬಂದಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಸ್ವಲ್ಪ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ. ಕೊನೆಯದಾಗಿ ಸಕ್ಕರೆ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀವು ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು. ನಾವೊಂದು 2-3 ಸ್ಪೂನ್ ಹಾಕ್ತೇನೆ ಅಷ್ಟೇ. ಸಕ್ಕರೆ ಹಾಕಬೇಕು ಅಂತೇನಿಲ್ಲ, ಬೇಕಿದ್ರೆ ಹಾಕ್ಕೊಳ್ಬೋದು. ಉಪ್ಪಿಟ್ಟು ರೆಡಿ ಆಯಿತು. ಬಿಸಿ ಬಿಸಿ ಉಪ್ಪಿಟ್ಟು. ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ ನಮಗೆ. ಥ್ಯಾಂಕ್ ಯು. ವೀಕ್ಷಕರೇ, 5 ನಿಮಿಷ ಆಗಿದೆ. ಹದವಾಗಿ ಬೆಂದಿದೆ. ಸಣ್ಣ ಉರಿಯಲ್ಲಿ 5 ನಿಮಿಷ ಬೇಯಿಸಿದ್ದೇನೆ. ಕರೆಕ್ಟಾಗಿ ಇಟ್ಟು ಬಂದಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಸ್ವಲ್ಪ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ. ಕೊನೆಯದಾಗಿ ಸಕ್ಕರೆ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀವು ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು. ನಾವೊಂದು 2-3 ಸ್ಪೂನ್ ಹಾಕ್ತೇನೆ ಅಷ್ಟೇ. ಸಕ್ಕರೆ ಹಾಕಬೇಕು ಅಂತೇನಿಲ್ಲ, ಬೇಕಿದ್ರೆ ಹಾಕ್ಕೊಳ್ಬೋದು. ಉಪ್ಪಿಟ್ಟು ರೆಡಿ ಆಯಿತು.
ಬಿಸಿ ಬಿಸಿ ಉಪ್ಪಿಟ್ಟು. ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ ನಮಗೆ. ಥ್ಯಾಂಕ್ ಯು.